ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ಸರ್ ನಮಗೆ ಮುಖ ಕಾಣಿಸಲ್ಲ, ಕೂತ್ಕೊಳ್ಳಿ. ಶ್ರೀನಿವಾಸರವರೇ, ಬಸವಣ್ಣ ಅವರೇ ಮತ್ತು ಈ ಹೋರಾಟವನ್ನು ಬೆಂಬಲಿಸಿ ಬಂದಿರುವಂತಹ ಎಲ್ಲ ತಾಯಂದಿರು, ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಬ್ರಿಟಿಷರ ಬಂದೂಕುಗಳಿಗೆ ಬಲಿಯಾದಂತಹ ಅನೇಕ ಜನರನ್ನ ಬಲಿದಾನ ಮಾಡಿದವರನ್ನ ನಾವು ಇವತ್ತು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು. ಆ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಮಾತನ್ನ ಹೇಳ್ತಾ ಇದ್ರು, ನೀವು ಒಂದೊಂದು ರಕ್ತವನ್ನ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡುತ್ತೇನೆ ಅನ್ನುವಂತ ಮಾತನ್ನ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾ ಇದ್ರು. ನಾನು ತಮ್ಮಂತವರಲ್ಲಿ ಕೇಳ್ಕೊಳ್ಳೋದು, ನೀವು ರಕ್ತ ಬಸಬೇಡಿ, ಆದರೆ ನಿಮ್ಮ ಮಕ್ಕಳನ್ನ ನೀವು ಕಾಪಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾವು ಇವತ್ತು ಈ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದೇವೆ. ನಾವು ಯಾರಾದ್ರೂ ಕೊಲೆ ಮಾಡಿದೀವೋ? ನಾವು ಯಾರಾದ್ರೂ ತಲೆ ಹೊಡೆದಿದೀವೋ? ಯಾರಾದ್ರೂ ಪ್ರಾಣ ತೆಗೆದಿದೀವೋ? ನಾವು ಯಾರ ತಲೆ ಹೊಡೆದಿಲ್ಲ, ಯಾರ ಪ್ರಾಣವನ್ನು ತೆಗೆದಿಲ್ಲ. ಸ್ವಾಭಿಮಾನದಿಂದ ಕೂತ್ಕೊಂಡ್ಬಿಡಿ ಸರ್. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಚುನಾವಣೆಗೆ ಘೋಷಣೆ ಮಾಡಿದಂತಹ ಸೈಟು ಅವರ ಆಸ್ತಿ 1440 ಕೋಟಿ ಈಗಷ್ಟಿದೆ ಆಸ್ತಿ.
ಬನ್ನಿ ಈ ಕಡೆ ಅಲ್ಲಿ ಮಾತಾಡ್ಸೋದು ವ್ಯಾಪಾರಿಗಳು ಗೊತ್ತು ಗೊತ್ತು ಗೊತ್ತು. ಇಲ್ಲೇ ಮಾತಾಡ್ತಾರೆ ಬಿಡಿ. ಇಲ್ಲೇ ಇದ್ದಾರೆ ತುಂಬಾ ಜನ. ಅಲ್ಲಿ ಮಾತಾಡ್ಸಲ್ಲ ಇಲ್ಲಿ ಮಾತಾಡ್ತಾರ ಯಾರು ಮಾತಾಡ್ತೀರ ಬನ್ನಿ ಬಾ ಒಂದ್ 2 ನಿಮಿಷ ಅಂದ್ರು. ರೈತರ ಬೀದಿ ಬದಿ ವ್ಯಾಪಾರಿ ಅಲ್ಲೇ ಇರ್ತೀನಿ ಲೈಫ್ ಮಾಡ್ತೀನಿ ರೆಡಿ. ಹಲೋ 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 ಸರ್ ಸರ್ ಇರಿ ಒಂದು ಸೆಕೆಂಡ್ ಒಂದೇ ನಿಮ್ಗೆ ಕನೆಕ್ಟ್ ಮಾಡ್ಕೊಡ್ತೀನಿ. ಲೈವ್ ರೆಡಿ 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 ರೆಡಿ. ಸರ್ ಒಂಚೂರು ಆ ಕಡೆ ನಿಂತಿರಿ, ನಾನು ಮಾತಾಡ್ತೀನಿ, ಆಮೇಲೆ ನಾನು ಹೇಳ್ತೀನಿ, ನಾನೇ ಈ ಕಡೆ ಬರ್ತೀನಿ. ಹಲೋ 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 ಏನ್ ಸರ್ ಕೇಳಿಸಿ ಯಾರು ಸರ್? ಕೇಳಿಸ್ತಿದ್ಯಾ? ಸಾಯಿಲ್ ಅವರಾ? ಓಕೆ ಓಕೆ ಸರ್, ಓಕೆ ಓಕೆ ಸರ್. ಕೇಳಿಸ್ತಿದ್ಯಾ? ಆಡಿಯೋ ಕಮ್ಮಿ ಮಾಡ್ಬೇಕಂತೆ. ಎಸ್ಐಎಲ್ ಏನು ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳು ಫ್ರೀಡಂ ಪಾರ್ಕ್ ನಲ್ಲಿ ಈ ಪ್ರತಿಭಟನೆಯನ್ನ ಆರಂಭಿಸಿರುವಂತದ್ದು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲದೆ ಇದಕ್ಕೆ ಒಟ್ಟು ಬೀದಿ ಬದಿ ಒಕ್ಕೂಟದಿಂದ ಒಟ್ಟು 12 ಒಕ್ಕೂಟಗಳು ಕೈ ಜೋಡಿಸಿದ್ವು. ಆದ್ರೆ ಅದರಲ್ಲಿ 6 ಒಕ್ಕೂಟಗಳು ಮಾತ್ರ ಇದಕ್ಕೆ ಏನಿದೆ ಬೆಂಬಲವನ್ನ ಸೂಚಿಸಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಭಾಗವಹಿಸಿ ಅವರ ಮುಖ್ಯ ಹಕ್ಕೊತ್ತಾಯಗಳನ್ನ ಬೇಡಿಕೆ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಡ್ತಾ ಇರುವಂತದ್ದು. ಅವರ ಪ್ರಮುಖ ಬೇಡಿಕೆಗಳು ಏನು ಅಂದ್ರೆ ಒಕ್ಕಲೆಬ್ಬಿಸಿದಂತಹ ಸ್ಥಳದಲ್ಲೇ ಅವರು ಮತ್ತೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರ ಅನ್ನುವಂತಹದ್ದು ಒಂದಾದ್ರೆ, ತಾತ್ಕಾಲಿಕವಾಗಿ ಸ್ವಲ್ಪ ದಿನದ ಮಟ್ಟಿಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಸಮೀಕ್ಷೆಯನ್ನ ನಡೆಸಿ ಈ ವ್ಯಾಪಾರಿಗಳೇನಿದ್ದಾರೆ ಅವರಿಗೆ ಗುರುತಿನ ಚೀಟಿಯನ್ನ ನೀಡಬೇಕು. ಅಲ್ಲದೆ ಈ ಸಂಘಗಳ ಪ್ರತಿನಿಧಿಗಳೇನಿದ್ದಾರೆ ಅವರನ್ನ ಸರ್ಕಾರ ಒಂದು ಸಭೆಯನ್ನ ನಡೆಸಿ ಅವರ ಈ ಸಮಸ್ಯೆಗಳನ್ನ ಆಲಿಸಿ ಆ ಸಮಸ್ಯೆಗೆ ಪರಿಹಾರವನ್ನ ಕೊಡ್ಬೇಕು ಅನ್ನುವಂತಹ ಈ ಪ್ರತಿಭಟನಾಕಾರರು ಹೇಳ್ತಾ ಇರುವಂತ. ಅದ್ರ ಜೊತೆಗೆ ಈಗ ಏನಿದೆ ಈ ಎಲ್ಲಾ ಪ್ರತಿಭಟನಾಕಾರರು ಕೂಡ ಇಲ್ಲಿ ಭಾಗವಹಿಸಿರುವಂತದ್ದು ಸಾವಿರಾರು ಸಂಖ್ಯೆಯಲ್ಲಿ. ಸದ್ಯ ಪ್ರತಿಭಟನಾಕಾರರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಈ ಬೀದಿ ಬದಿ ವ್ಯಾಪಾರಿ ತೆರವು ಮಾಡ್ತಾ ಇದ್ದಾರೆ, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಮೇಡಮ್, ಇವಾಗ ಅವರು ತೆರವು ಮಾಡ್ತಾವ್ರೆ. ಬೀದಿ ಬದಿ ವ್ಯಾಪಾರಿ ತೆರವು ಮಾಡ್ತಿರೋದ್ರಿಂದ ರೈತರನ್ನು ಹಾಳಾಯ್ತಾವ್ರೆ. ಹೆಂಗೆ ಅಂತ ಅಂದ್ರೆ ರೈತರು ಬೆಳೆದಿದ್ದೇ ಐಟಮು ತರೋದು. ಎಳ್ನೀರೇ ಆಗಲಿ ತರಕಾರಿನೇ ಆಗಲಿ ಯಾವುದೇ ಬೆಂಗಳೂರೊಳಗೆ ಸಾಗಾಣಿಕೆ ಬಂದರೆ ಅದು ರೈತರದೇ. ದೊಡ್ಡವ್ರು ಯಾರು ಬೆಳೆಯಲ್ಲ, ರೈತರೇ ಬೆಳೆದದ್ದೇನೆ ಖರೀದಿ ಮಾಡ್ಕೊಂಡು ತಂದು ಬೆಂಗಳೂರೊಳಗೆ ಫುಟ್ಪಾತಲ್ಲಿ ಮಾರಾಟ ಮಾಡೋದು. 55 ರೂಪಾಯಿ ಎಳ್ನೀರಾದರೆ 65 ರೂಪಾಯಿ ಹೊಡಿತೀವಿ. 10 ರೂಪಾಯಿ ಸಿಗ್ತದೆ ಒಂದು ಎಳ್ನೀರು ಹಿಂದ್ಗಡೆ. ಫುಟ್ಪಾತ್ನಲ್ಲಿ 10 ಅಡಿ ಜಾಗ ಇರ್ತದೆ, 10 ಅಡಿಲೂ ಓಡಾಡಲ್ಲ ಯಾರು, ಎಲ್ಲ ಮೇನ್ ರೋಡಲ್ಲೇ ಓಡಾಡ್ತಾರೆ.
ಯಾರು ಬೀದಿ ಬದಿ ಫುಟ್ಪಾತಲ್ಲಿ ನಡೆಯುವಂಥ ಜನನೇ ಇಲ್ಲ. ಎಲ್ಲ ರೋಡಲ್ಲಿ ಹಿಡ್ಕೋದು. ಫುಟ್ಪಾತ್ 10 ಅಡಿ ಇದ್ದು 4 ಅಡಿ ಬಿಟ್ಟು 4 ಅಡಿ ಹಾಕೊಂಡಿದೀವಿ ನಾವು ಜಾಗನ. ಅಂಥದ್ರಲ್ಲೂ ಎಳ್ನೀರು ಅಂಥದ್ನು ತೆರವುಗೊಳಿಸ್ತವ್ರೆ. ತೆರವುಗೊಳಿಸೋದು ನಾವು ಬೇಡ ಅಂತ ಈಗ ಕನ್ಸ್ಟ್ರಕ್ಷನ್ ಕಟ್ತವ್ರೆ. ಅವರು ಫುಟ್ಪಾತ್ನಲ್ಲಿ ಕಟ್ಟವ್ರೆ. ಫುಟ್ಪಾತ್ ಮೇಲೆ ಹಾಕಿರೋದು ಅವ್ರೂ ಕನ್ಸ್ಟ್ರಕ್ಷನ್ ಕಟ್ಟೋ ಬಿಲ್ಡಿಂಗ್ ಅವರು ಫುಟ್ಪಾತ್ನಲ್ಲೇ ಸಿಮೆಂಟು ಜಲ್ಲಿ ಎಲ್ಲನೂ ಹಾಕಿರೋದು ಫುಟ್ಪಾತ್ ಮೇಲೆ. ಆಮೇಲೆ ಟ್ರಾನ್ಸ್ಫರ್ ಪೆಟ್ಟಿಗೆಗಳವೆ. ಬೀದಿ ಬದಿ ವ್ಯಾಪಾರ ಮಾಡೋದ್ರಿಂದ 10 ರೂಪಾಯಿ ಕಮ್ಮಿ ಸಿಗ್ತದೆ. ಅದೇ ಮಾಲ್ಗಳಿಗೆ ಹೋದ್ರೆ 1 ಎಳ್ನೀರು 100 ರೂಪಾಯಿ. ಬರೀ ಕ್ಯಾಪೇ ತೆಗೆದು ಕೊಡೋದು. ಬರೀ ಕ್ಯಾಪ್ ತೆಗೆದು ಕೊಡ್ತಾರೆ ಅಷ್ಟೇ ಬಿಲ್ ಮಾಡಿ. ಯಾವುದೇ ತರಕಾರಿ ತಂದ್ರು ಮಾಲ್ಗಳಲ್ಲಿ ಹೋಗಿ ತಂದ್ರು 100 ರೂಪಾಯಿ 50 ರೂಪಾಯಿ ಬಾಳೋದು 150 ರೂಪಾಯಿ ಇರ್ತದೆ. ಫುಟ್ಪಾತ್ನಲ್ಲಿ ಬಾಳೋದು 10 ರೂಪಾಯಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಅದಕ್ಕೆ ಬೀದಿ ಬದಿ ವ್ಯಾಪಾರಿ ಅಂತ ಹೆಸರು ಕಟ್ಟಿರೋದು. ಬೀದಿ ಬದಿ ವ್ಯಾಪಾರಿ ಅಂತ ಅದಕ್ಕೆ ಹೆಸರು ಕಟ್ಟಿರೋದು. 10 ಅಡಿ ಜಾಗನೂ ನಡೆಯಲ್ಲ ಮೇಡಮ್. ಅವ್ರು ನಡೆಯೋದೇ 4 ಅಡಿ ಜಾಗ. ಅಂತರಲ್ಲೂ ಮೇನ್ ರೋಡಲ್ಲಿ ಹೋಯ್ತಾರೆ. ಈಗ ಸರ್ ಮೇಡಮ್ ತಪ್ಪು ಅಂತ ಹೆಂಗ್ ತಪ್ಪಾಯ್ತದೆ ಮೇಡಮ್? ನಾ 10 ಅಡಿ ಜಾಗ ಫುಟ್ಪಾತ್ ಇರೋದ್ರಲ್ಲಿ 4 ಅಡಿ 5 ಅಡಿ ಬಿಟ್ಟಿರ್ತೀವಿ. 5 ಅಡಿ ಹೋಗ್ಲಿ ಬಿಡಿ ಮೇಡಮ್. ಟ್ರಾನ್ಸ್ಫರ್ ಪೆಟ್ಟಿಗೆಗಳವೆ ತೆಗ್ದಾಕ್ಬಿಟ್ಟಾರ. ಮತ್ತೆ ಕಂಬಗಳವೆ. ಕಂಬಗಳವೆ. ಮತ್ತೆ ಕನ್ಸ್ಟ್ರಕ್ಷನ್ ಇದು ತರಕಾರಿ ಯಾವುದೇ ಬಿಲ್ಡಿಂಗ್ ಕಟ್ಟಿದ್ರು ಫುಟ್ಪಾತ್ ಅಲ್ಲೇ ನಂದಿನಿ ಬೂತ್ ಐತೆ. ನಂದಿನಿ ಬೂತ್ ತೆಗಿಯಂಗಿಲ್ವಂಗಾರೆ ಅದು ಗೌರ್ಮೆಂಟ್ ತಗಿರೋದು. ಅದು ಫುಟ್ಪಾತ್ ಮೇಲೆ ಅದೇ ತಾನೆ. ಫುಟ್ಪಾತ್ ನಲ್ಲಿ ತೆರವುಗೊಳಿಸ್ತವ್ರೆ ಅಲ್ವಾ? ಎಲ್ಲಾನು ತೆಗಿಲಿ. ವ್ಯಾಪಾರಸ್ಥ ತೆಳ್ಳ ಗಾಡಿನೂ ಮಾಡಬೇಡಿ ಅಂದ್ರೆ ಇನ್ಯಾತ್ರಲ್ಲಿ ಮಾಡ್ತಾರೆ ನಾವು? ಇನ್ಯಾತ್ರಲ್ಲಿ ಮಾಡೋದು? ಜೀವನ ಹೆಂಗ್ ಮಾಡೋದು? ಎರ್ತಿ ಮಕ್ಳು ಈಗ 100 ಕಿಲೋಮೀಟರ್ ದೂರದಿಂದ ಬಂದಿದ್ದೀವಿ ನಾವು ಮಂಡ್ಯದಿಂದ ಅಲ್ವಾ? ನಾವು ಎರ್ತಿ ಮಕ್ಳು ಹೆಂಗ್ ಸಾಕದ್ ಮತ್ತೆ? ನಮಗೂ ಐತೆ ಜಮೀನು. ನಾವು ಕಲ್ತಿರೋ ಬಿಸ್ನೆಸ್ ಇದು. ಎಲ್ಲ ಯಾರು ವಿದ್ಯಾವಂತರು ಮಾಡಲ್ಲ ಮೇಡಮ್. ದಡ್ರೆ ಮಾಡ್ತಾ ಇರೋದು ಬಿಸ್ನೆಸ್. ದಡ್ರುಗಳೇ ಬಿಸ್ನೆಸ್ ಮಾಡ್ತಾ ಇರೋದು. ವಿದ್ಯಾವಂತರು ಯಾರು ಮಾಡ್ತಾ ಇಲ್ಲ. ಅವತ್ತು ನಮ್ಮ ಬೇಡಿಕೆಗಳು ಏನ್ ಗೊತ್ತಾ ಮೇಡಮ್? ಕಾರ್ಡ್ ಕೊಟ್ಟವ್ರಿ ಅಲ್ವಾ? ಈ ಕಾರ್ಡ್ ಯಾತು ಕೊಟ್ರು ಅವರು? ಈ ಕಾರ್ಡ್ ಯಾತು ಕೊಟ್ರು? ಕಾರ್ಡ್ ಕೊಡ್ಬಾರ್ದಾಗಿತ್ತು. ಕಾರ್ಡು ಕೊಡಲೇಬಾರ್ದಾಗಿತ್ತು ಅವರು. BBMP ಆಗಲಿ ಯಾರೇ ಆಗಲಿ ಕಾರ್ಡ್ ಕೊಡಬಾರ್ದಾಗಿತ್ತು. ಈಗ ಇಷ್ಟಿಸ್ಕಂಟ ಸರ್ಕಾರ ಇಲ್ವಾ ಮೇಡಮ್? ಕೆಂಪೇಗೌಡ ಕಟ್ಟಿದ್ದು ಬೆಂಗಳೂರಲ್ವಾ? ಅವತ್ತಿಂದ ಇವತ್ತುವರೆಗೂ ಎಷ್ಟು ಜನ ರಾಜಕಾರಣಿಗಳಿಲ್ಲ? ದೇವೇಗೌಡರು ಪ್ರಧಾನಮಂತ್ರಿ ಆಗಿಲ್ವಾ? ಮುಖ್ಯಮಂತ್ರಿ ಆಗಿಲ್ವಾ? ಕುಮಾರಸ್ವಾಮಿ 2 ದಫಾ ಮುಖ್ಯಮಂತ್ರಿ ಆಗಿಲ್ವಾ? ಯಡಿಯೂರಪ್ಪ 2 ದಫಾ ಮುಖ್ಯಮಂತ್ರಿ ಆಗಿಲ್ವಾ? ಜಗದೀಶ್ ಶೆಟ್ಟರ್ ಆಗಿಲ್ವಾ? ಸಿದ್ದರಾಮಯ್ಯ 2 ದಫಾ ಮುಖ್ಯಮಂತ್ರಿ 8 ವರ್ಷ ಆಳ್ಲಿಲ್ವಾ? ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗವ್ರೆ. ನಮಗೂ ಒಳ್ಳೇದೇ ಆಗಿರ್ಲಿ, ಬೇಡ ಅಂತ ನಾವ್ ಹೇಳಲ್ಲ. ಈಗ ನಮ್ಮ ಫುಟ್ಪಾತು ದಂಗೆ ಬಿಡ್ದಿದ್ದು ದಂಗೆ. ಈಗ ನೆಕ್ಸ್ಟ್ ಸರಿ ಕುಮಾರಸ್ವಾಮಿ 17 ಸೀಟ್ ತಗೊಂಡಿರೋದಕ್ಕೆ 17 ಸೀಟ್ ತಗೊಂಡವ್ರೆ 17 ಸೀಟ್ ತಗೊಂಡವ್ರೆ ಅಂತ ಕುಮಾರಸ್ವಾಮಿನ DK ಶಿವಕುಮಾರ್ ಜರಿತಾರೆ. 136 ಸೀಟ್ ಗೆದ್ದಿದ್ದೀನಿ ಅಂತ. ನೆಕ್ಸ್ಟ್ ಸರಿಗೆ 136 17 ಸೀಟ್ ಅಲ್ಲ 15 ಸೀಟು ಬರಲ್ವಲ್ಲ? ಠೇವಣಿ ಕಳ್ಕತ್ತಾರೆ. ಹಿಂಗಾದ್ರೆ ಬೀದಿ ಬದಿ ವ್ಯಾಪಾರಿಗಳು ರೈತರದೇ ಹಾಳಾಯ್ತಿರೋದು. ರೈತರಿಂದನೇ ತಂದಿರೋದು. ಎಲ್ಲ ರೈತರು ಬೆಳೆದಿರೋ ಐಟಮೇ ತರೋದು. ಸೊಪ್ಪೆ ಆಗ್ಲಿ, ಕಾಯಿ ಆಗ್ಲಿ, ಎಳ್ನೀರೇ ಆಗ್ಲಿ, ಯಾವುದೇ ಪ್ರತಿಯೊಂದು ಬಾಳೆಹಣ್ಣೆ ಆಗ್ಲಿ, ಹಣ್ಣೆ ಆಗ್ಲಿ, ಏನೇ ಬಂದ್ರು ಬೆಂಗಳೂರು ಒಳಗೆ ರೈತರದೇ. ರೈತರು ಬೆಳೆದ್ರೆ ಅದು ವರ್ತಕರು ತಗೋತಾರೆ. ವರ್ತಕರಿಂದ ನಾವು ತರ್ತೀವಿ. ತಂದು ನಾವು 5 ರೂಪಾಯಿನೋ 10 ರೂಪಾಯಿನೋ ತಗೊಂಡು ಇಟ್ಕೊಂಡು ಮಾರ್ತೀವಿ. ಮಾಲ್ಗೆ ಎಳ್ನೀರು ಕುಡಿಬೇಕು ಅಂದ್ರೆ ಮಾಲ್ಗೆ ಹೋಗ್ಬೇಕು. ಗೋಪಾಲ್ ಮಾಲ್ಗೋ ಇಲ್ಲ ಇದ್ರ ಮಾಲ್ಗೋ ಹೋಗ್ಬೇಕು. ಹೋದ್ರೆ ಗೋಪಾಲ್ ಮಾಲಲ್ಲಿ ಏನು ಒಟ್ಟು ಕೊಡ್ತಾರ ಅವರು? ತಗೊಂಡು ಕೆತ್ತಿ ಕೊಡ್ತಾರ ಮೇಡಮ್ ಕುಡಿಯೋಕೆ? ಇಲ್ಲ. ಬರೀ ಕ್ಯಾಪ್ ತೆಗ್ದ್ಬಿಟ್ಟು ಬಿಲ್ ಮಾಡಿಕೊಡ್ತಾರೆ. ಈಗ ಅದು ರೈತರುಗಳು ಬೆಳೆಯೋದು ಮಾತ್ರ ನಿಲ್ಲಿಸ್ತಾ ಇದ್ದೀರಲ್ವಾ? ಕಂಪ್ನಿಗಳು ಮಾಡವ್ರೆ ಅಲ್ವಾ? ಯಾವುದು ಮಾಜಾ, 7up, ಪೆಪ್ಸಿ, ಕೊಕೋ ಕೋಲಾ, ಮಿರುಂಡಾ ಎಳ್ನೀರ್ನು ಮಾಡಿದ್ರು. ಕೆಮಿಕಲ್ಸ್ ಹಾಕಿ ಮಾಡಿರೋದಕ್ಕೆ ಸಕ್ಸಸ್ ಆಗ್ಲಿಲ್ಲ. ಬಾಟ್ಲಿಗೆ ಅದಕ್ಕೆಲ್ಲ ಕೆಮಿಕಲ್ಸ್ ಹಾಕ್ತಾರೆ. ಈಗ ತರಕಾರಿ ಐಟಮ್ ಎಲ್ಲ ರೈತರು ಬೆಳೆಯೋದು ಯಾವ ಕೆಮಿಕಲ್ಸ್ ಹಾಕಿರ್ತಾರೆ? ಯಾವ ಕೆಮಿಕಲ್ಸ್ ಹಾಕಿರ್ತಾರೆ ಮೇಡಮ್? ಅದು ತಂದ್ರೇನೆ ತಾನೆ ಬೆಂಗಳೂರು ಒಳಗೆ ಹೋಗಿ ಕೆಂಗೇರಿ ತವಿಂದ ಮೈಸೂರು ರೋಡಲ್ಲಿ ನಿಂತ್ಕೊಳ್ಳಿ, ಹೊಸೂರು ರೋಡಲ್ಲಿ ನಿಂತ್ಕೊಳ್ಳಿ, ಈ ಕಡೆಗೆ ನೆಲಮಂಗಲ ರೋಡಲ್ಲಿ ನಿಂತ್ಕೊಳ್ಳಿ. ಎಷ್ಟು ಗಾಡಿ ಬೆಂಗಳೂರು ಒಳಗೆ ಲೋಡ್ ಮಾಡ್ಕೊಂಡು ಬರ್ತವೆ. ಅವರು ಲೋಡ್ ಮಾಡ್ಕೊಂಡು ಬಂದು ತಗೊಂಡು ತಂದ್ರೇನೆ ತಾನೆ ನಾವು ತಗೊಂಡು ಮಾಡೋದು. ಅವರು ಅಲ್ಲಿಂದ ರೈತರು ಬೆಳೆದಿರೋದು ಅವ್ರು ಲೋಡ್ ಮಾಡ್ಕೊಂಡು ಬರ್ತಾರೆ. ಪಾಪ ಇಲ್ಲಿ ಮಾರಾಟ ಮಾಡ್ತಾರೆ. ನಾವು ತಗೊಂಡು ನಾವು ಬೆಂಗಳೂರೊಳಗೆ 5-10 ರೂಪಾಯಿಗೆ ಒಂದು ದಿವಸಕ್ಕೆ ಎಷ್ಟು ಸಂಪಾದನೆ ಮಾಡ್ತೀವಿ? 500ರಿಂದ 700, 800 ಸಾವಿರ ಸಂಪಾದನೆ ಮಾಡ್ತೀವಿ. ನಮ್ಮ ಹೆಂಡತಿ ಮಕ್ಳು ಹೆಂಗ್ ಸಾಕೋದು? ಇಷ್ಟಿಸ್ಕಂಟ ಇಲ್ಲ. ಈಗ ಎಂತೆಂತ ರಾಜಕಾರಣಿಗಳು ಇಷ್ಟಿಸ್ಕಂಟ ರಾಜಕಾರಣಿಗಳು ಇದ್ದಿತ್ತೆ ಅಲ್ವಾ? 35 ವರ್ಷದಿಂದ ನಾನು ಓಟ್ ಹಾಕಕ್ಕೆ ಹಿಡಿದು ಅಲ್ಲೇ 40 ವರ್ಷ ಆಗೈತೆ. 45 ವರ್ಷ ಆಗೈತೆ. ನನ್ಗೆ ಇವತ್ತು 51 ವರ್ಷ, 17 ವರ್ಷ 18 ವರ್ಷದಲ್ಲಿ ಓಟ್ ಹಾಕಿದ್ದೀನಿ. ಅಲ್ಲ ನಾವು ಪಕ್ಷ ಭೇದ ನಾವು ಬೇಡ. ನಮಗೆ ಬೇಕಾಗಿರೋದೇನೋ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡಬೇಡಿ. 10 ಅಡಿ ಇದ್ದ ಫುಟ್ಪಾತ್ 5 ಅಡಿ ಬಿಡಿ ಸರ್. 5 ಅಡಿ ಬಿಟ್ಟು ಒಳಗಡೆ ಹಾಕಿ ಅಂತ ಹೇಳಿ ಮಾರ್ಕರ ಮಾಡ್ಕೊಟ್ಬಿಡಿ. ನಮ್ದು ಜೀವನನಾರ ನಡೀತದೆ. ನಮ್ಗೆ ಬೇಕಾದ್ರೆ ಇಲ್ಲ ಅಂದ್ರೆ ಈಗ 1 ಕಿಲೋಮೀಟರ್ ಒಳಗಡೆ ಕೊಡ್ತೀನಿ ಅಂತಾರೆ. ನಾವು ಮಾಡ್ತಾ ಇರೋದು ಎಳ್ನೀರು ವ್ಯಾಪಾರ.
ಬಸ್ ನಾವು ಮಾಡ್ತಾ ಇರೋದು ಎಳ್ನೀರು ವ್ಯಾಪಾರ. ಅಲ್ಲಿ ಇಷ್ಟು ಗಂಟೆಗೆ ಗಿರಾಕಿ ಕಚ್ಕೊಂಡಿದೀವಿ. ನಾವು 1.5 ಕಿಲೋಮೀಟರ್ ಹೋದ್ರೆ ಅಲ್ಲಿ ಬರ್ತಾರೆ ಮೇಡಮ್ ಎಳ್ನೀರು ಕುಡಿಯೋಕೆ? ಬರಲ್ಲ. ನಾವು ಬಂಡವಾಳ ಹಾಕಿರ್ತೀವಿ. ಈಗ 1,000 ಸಂಪಾದನೆ ಮಾಡ್ಬೇಕಾದ್ರೆ ದುರ್ಲಾಭ. ಒಂದು ಟೀ ಬಡವ್ರ ಹೋಟ್ಲು 60 ರೂಪಾಯಿಲಿ ಜೀವನ ಮಾಡ್ತಾನೆ. 60 ರೂಪಾಯಿಲಿ ಊಟ ಮಾಡ್ಕೊಂಡು ಹೊತ್ತು ಊಟ ಮಾಡ್ಕೊಂಡು ಒತ್ತನಿ ಸಂಜೆ ಗಂಟೆ ಇರ್ಬೋದು. ಅದೇ ಹೋಟ್ಲುಗಳಿಗೆ ಹೋದ್ರೆ 150 ರೂಪಾಯಿಂದ 200 ರೂಪಾಯಿ ಬೇಕು. 200 ರೂಪಾಯಿ ನಾವು ದಿವಸ ಕೂಲಿ ಮಾಡೋದು ತಂದು ಉಣ್ಣಕ್ಕಾಯ್ತದ ಮೇಡಮ್? ಹೇಳಿ ಮೇಡಮ್, ದಿವಸ ಉಣ್ಣಕ್ಕಾಯ್ತದ? ಆದ್ರ ದೇಶದಿಂದ ನಾವು ಹೇಳೋದು ಇಷ್ಟೇ ಮೇಡಮ್, ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡಬೇಡಿ. ಮಾರ್ಕ್ ಹಾಕಿ 8-10 ಅಡಿ ಆಯ್ತಾ, 4 ಅಡಿ ಬಿಡಿ ಸಾಕು ನಮಗೆ. 4 ಅಡಿ ಬಿಟ್ಟು ಮೇಡಮ್ ನೀವೇನಾರ ತಿಳ್ಕೊಳ್ಳಿ, ಮನೆ ಕಸ ನಮ್ಮ ಮನೆ ಸ್ವಂತ ಮನೇಲಿ ನಾವು ಎದ್ದು ಕಸ ತೊಳೆದು ಅಂಗಡಿ ಮುಂದೆ ಮನೆ ಮುಂದೆ ಬಾಕ್ಲು ಇದು ನೀರು ಹಾಕಕ್ಕಿಲ್ಲ. ನಾವು ಅಂಗಡಿ ಮಾಡ್ಕೊಂಡಿರೋ ಜಾಗನ ಕ್ಲೀನ್ ಮಾಡಿ ಬರ್ಲು ತಗೊಂಡು ಕಸ ತೊಳೆದು ನೀರು ಹಾಕಿ ಗಂಧ ಕಡಿ ಕಸಿ ಕರ್ಪೂರ ಕಸ್ತೀವಿ. ಯಾಕೆ ಹೇಳಿ? ವ್ಯಾಪಾರ ಮಾಡೋಕೆ ನಾವು ಅಷ್ಟೇ ಮೇಡಮ್. ಮೇಲೆ ನಮಗೆ ಒಂದು ನ್ಯಾಯ ಬೇಕಷ್ಟೇ ಮೇಡಮ್. ಇದು ಒನ್ ಟೈಮ್ ಯಾವಾಗಲೂ ಇದೇ ತಲೆ ನಮ್ಗೆ ಜಾಸ್ತಿ ಆಗ್ಬಿಟ್ಟಿದೆ. ನೆನ್ನೆ ಮೊನ್ನೆ ಇದೆಲ್ಲ ಯಾವಾಗ 40 ವರ್ಷ ನಾವು ವ್ಯವಹಾರ ಮಾಡಿದ್ರೆ ನಾವು ಬಿಸ್ನೆಸ್ ಮಾಡಿದ್ರೆ ನಾವು ಯಾವಾಗ ಇದೇ ಸ್ಟೋರಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲೋಬೇಕು ನಾವೇನು ಇಂಜಿನಿಯರ್ ಓದಿದ್ರಿ, ನಾವು ಎಜುಕೇಶನ್ ಓದಿದ್ರಿ, ಮಾಡೋದೇ ಬಿಸ್ನೆಸ್. ನಾವೇನು ದೊಡ್ಡ ಪಾಲಿಟಿಕ್ಸ್ ಮಾಡ್ತಾ ಇದ್ರಿ ನೀವು ಇಲ್ಲಿ? ಅವೇನೋ ಚಿಕ್ಕ ಬಿಸ್ನೆಸ್ ಮಾಡಿದ್ರಿ ಒಪ್ಕೊಳ್ತೀರಿ ಮೇಡಮ್. ನಮಗೆ ಒಂದು ನ್ಯಾಯ ಬೇಕು, ಒಂದು ಜಾಗ ಬೇಕು. ಎಲ್ಲೋ ಮಾಡ್ಬಿಟ್ರೆ ಎಲ್ಲೋ ನಿಂಗೆ ಹೋಗ್ಲಿ. ನೀವು ಇಲ್ಲಿ ಪಬ್ಲಿಕ್ ಬರಬೇಕಲ್ಲ, ನಮಗೆ ಒಂದು ರೋಡ್ ಬೇಕು, ಒಂದು ಊರು ಬೇಕು, ಒಂದು ಹೆಸರು ಬೇಕು ಮೇಡಮ್. ನಮಗೆ ಎಲ್ಲಿ ಬೇಕು ಕೊಟ್ಬಿಟ್ರೆ ನಾವು ಇಲ್ಲೋಗ್ಲಿ. ನೀವು ಇಲ್ಲಿ ಮೇಡಮ್ ನಮಸ್ಕಾರ. ಕಾಡುಗೋಡಿ ವಾರ್ಡ್ ನಂಬರ್ 83 ಮಾದೇಪುರ ಕ್ಷೇತ್ರ. ನೋಡಿ ಮೇಡಮ್, ನಮ್ಮದು ಕಾಡುಗೋಡಿಯಾಗಿ ಬಂದ್ಬಿಟ್ಟು 10 ಅಡಿ ಫುಟ್ಪಾತ್ ಇದೆ. 10 ಅಡಿ ಫುಟ್ಪಾತಾಗ ನಾವು 5 ಅಡಿ ಇಕ್ಕೊಂಡಿದ್ದೀರಿ. 5 ಅಡಿ ಜಾಗ ಬಿಡ್ತೀರಿ. ಇವಾಗೆಲ್ಲ ನೋಡಿದ್ರೆ ಎಲ್ಲ ಆನ್ಲೈನ್ ಆಗಿಬಿಟ್ಟಿದೆ. ಇವಾಗೆ ಫಸ್ಟೇ ಬಿಸ್ನೆಸ್ ಇಲ್ಲ, ಎಲ್ಲ ಇರೋದು ಇವಾಗ ಫುಟ್ಪಾತ್ ಎದ್ಬಿಟ್ಟು ಎಲ್ಲ ಆನ್ಲೈನ್ ಮಾಡ್ಬೇಕಂತ ಇದ್ದಾರೆ ಅವರು ಅಷ್ಟೇ. ನಾವು ಬಂದ್ಬಿಟ್ಟು ಕೆಜಿಗೆ 5 ರೂಪಾಯಿ 10 ರೂಪಾಯಿ ಇಕ್ಕೊಂಡು ವ್ಯಾಪಾರ ಮಾಡೋದು. ನಾವು ಫ್ರೂಟ್ ಬಿಸ್ನೆಸ್ ನಮ್ಮದು. ನೋಡಿ ನಾವು ಇವಾಗ 250 ರೂಪಾಯಿ ಮಾಡ್ತೀರಿ ಆಪಲ್. ಅದೇ ಮಾಲ್ ಹೋಗ್ಬಿಟ್ಟು 350 ರೂಪಾಯಿ ಟೈಮ್ ಕೊಟ್ಬಿಟ್ಟು ನೋಡಿ. ಹೋಗೋ ದಾರಿಯಾಗ ಯಾರೋ ಹೋಗ್ತಾರೆ ಪೇಷಂಟು, ಹೋಗೋವರು ಯಾರೋ ತೊಗೊಂಡು ಹೋಗ್ತಾರೆ. ಅದೇ ಹೋಗ್ಬಿಟ್ಟು ಮಾಲಾಗ ಟೈಮ್ ತೊಗೊಂತಾರ ಅವರು ತಗೊಂತಾರ ಮಾಲಾಗ ಹೋಗ್ಬಿಟ್ಟು ಟೈಮ್ ತಗೊಂಡು. ಇದಿಷ್ಟು ಪ್ರತಿಭಟನಾಕಾರರು ಹೇಳ್ತಾ ಇರುವಂತದ್ದು. ತಮಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡಿ, ನಾವು ಜೀವನವನ್ನ ಮಾಡ್ಕೊಳ್ತೀವಿ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇರುವಂತದ್ದು. ಬಿಡಿ ಬಿಡಿ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ನಾನು ಮಾದೇಪುರ ಕ್ಷೇತ್ರದಿಂದ ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟ ವಲಯಾಧ್ಯಕ್ಷ, ಕರುನಾಡು ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟದಿಂದ ಬಂದಿರೋದು ನಾನು. ನಮ್ಮ ವ್ಯಾಪಾರಿಗಳಿಗೆ ಈ ಅಧಿಕಾರಿಗಳು ಯಾಕೆ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಲೈಸೆನ್ಸ್ಗಳು ಪ್ರತಿಯೊಬ್ಬರಿಗೂ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಲೈಸೆನ್ಸ್ ಕೆಲವ್ರಿಗೆ ಮಾಡಿಸಿದ್ದಾರೆ, ಕೆಲವ್ರಿಗೆ ಮಾಡಿಸಿಲ್ಲ. ಮಾದೇಪುರ ಕ್ಷೇತ್ರನೇ ಮೈನ್ ಇರೋದು. ಅಲ್ಲೇ 500-600 ಜನಗೆ ಲೈಸೆನ್ಸ್ ಮಾಡಿಲ್ಲ. ಅಪ್ಲಿಕೇಶನ್ಗಳು ತಿರ್ಗಾ ನಾವು ಮನವಿ ಪತ್ರಗಳು ಕೊಟ್ಟಿನೂ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಹೊರತು ಮಾಡಿಲ್ಲ. ಇವಾಗ ನೋಡ್ರೆ ಇತ್ತೀಚೆ 1 ತಿಂಗಳಿಂದ ಏಕಾಏಕಿ ತೆರವುಗೊಳಿಸ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇವರು ಕಿಶೋರ್ ಗಿರಿನಾಥ್, ಇವರು ಯಾರು DK ಶಿವಕುಮಾರ್ ಅವರೇ ಹೇಳಿದರು ಒಂದು 6 ತಿಂಗಳು 1 ವರ್ಷಕ್ಕೆ ಮುಂಚೆ, ಅವ್ರ ಸೀಟಲ್ಲಿ ಬರೋಕ್ಕೆ ಮುಂಚೆ, ಬೀದಿ ಬದಿ ವ್ಯಾಪಾರಿಗಳ ಹತ್ರ 50 ರೂಪಾಯಿ 40 ರೂಪಾಯಿ ಊಟ ಸಿಗುತ್ತೆ. ದೊಡ್ಡ ಹೋಟ್ಲಲ್ಲಿ 500-1000 ಖರ್ಚು ಮಾಡಬೇಕು, ಇಲ್ಲಿ ಕಮ್ಮಿ ಸಿಗುತ್ತೆ ಅಂತ ಹೇಳಿದ್ರು. ಹೋಟೆಲ್ ಗೆಲ್ಲಕ್ಕೆ ಮುಂಚೆ ಓಟ್ ಗೆದ್ದ ಮೇಲೆ ಇವಾಗ ಈ ಥರ ಏಕಾಏಕಿ ಸೀಟ್ ಮೇಲೆ ಕುಂತ ಮೇಲೆ ಏಕಾಏಕಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ವ್ಯಾಪಾರಿಗಳಿಗೆ ನ್ಯಾಯ ಸಿಗ್ತಾ ಇಲ್ಲ. ವ್ಯಾಪಾರಿಗಳು ಪರದಾಡ್ತಾ ಇದ್ದಾರೆ, ಜಾಗಗಳು ಕೊಡ್ತಾ ಇಲ್ಲ. ಲೈಸೆನ್ಸ್ ಮತ್ತೆ ಅಂತ ಸರ್ಕಾರ ಬಂದು ಲೈಸೆನ್ಸ್ ಏನಕ್ಕೆ ಕೊಡ್ತು? ಜಾಗ ಕೊಡೋಕ್ಕಾಗಿಲ್ಲ ಅಂದರೆ ಲೈಸೆನ್ಸ್ ಏನಕ್ಕೆ ಕೊಡಬೇಕು? ಎಲ್ಲಿ ನೋಡ್ರೆ IT-BT ಕಂಪನಿಗಳೆಲ್ಲ ದೊಡ್ಡ ಕಾಂಪೌಂಡ್ಗಳು ಹಾಕ್ಕೊಂಡಿದ್ದಾರೆ, ದೇವಸ್ಥಾನಗಳಿಗೆ ಜಾಗ ಕೊಟ್ಟವ್ರೆ, ಇದು ಎಲ್ಲ ಕಡೆ ಪಾರ್ಕ್ಗಳು ಮಾಡಿದ್ದಾರೆ. ಅಂತ ಜಾಗದಲ್ಲಿ ನಮ್ಮ ವ್ಯಾಪಾರಿಗಳಿಗೆ ಜಾಗ ಕೊಡ್ಬೋದಲ್ಲ? ದೊಡ್ಡದಾಗಿರೋ ಇದು ಫುಟ್ಪಾತ್ ಮೇಲೆ ಲೈನ್ ಹಾಕಿ ಪೈಂಟ್ ಮಾರ್ ಹಾಕಿ ಈ ಲೈನ್ ಒಳಗಡೆ ಇರ್ಬೇಕಂತ ಜಾಗ ಕೊಡ್ಬೋದಲ್ಲ? ಯಾಕೆ ಕೊಡ್ತಾ ಇಲ್ಲ? ಏನ್ ಮೇಡಮ್? ಹಾ, ಹೌದು ಮೇಡಮ್.
ಕೆಲವು ಜಾಗ ಫುಟ್ಪಾತ್ ಚಿಕ್ಕದಿದೆ, ಫುಟ್ಪಾತ್ ಚಿಕ್ಕದ ಇರೋ ಜಾಗ ಅವ್ರಿಗೆ ಗ್ರೌಂಡ್ಗಳು ಖಾಲಿ ಇದೆ, ಗೌರ್ಮೆಂಟ್ ಇದೆ, ಸರ್ಕಾರದ ಖರಾಬಿ ಜಾಗಗಳು ಇದೆ. ಅಂತ ಜಾಗದಲ್ಲಿ ಸೃಷ್ಟಿ ಮಾಡಿ ಅವ್ರಿಗೆ ಜಾಗ ಮಾರ್ಕೆಟ್ ಮಾಡಿ ಸುಂಕ ಬೇಕಂದ್ರೆ ಗೌರ್ಮೆಂಟ್ ಏನಿದೆ ಫೀಸು ವ್ಯಾಪಾರಿಗಳು ಕಟ್ತಾರೆ. ಏಕಾಏಕಿ ಅವ್ರಿಗೆ ಅನ್ಯಾಯ ಮಾಡ್ತಾ ಇದಾರಲ್ಲ, ಹೊಟ್ಟೆ ಮೇಲೆ ಹೊಡಿತಾ ಇದಾರೆ. ಸಿಕ್ಕಾಪಟ್ಟೆ ಗಾಡಿಗಳು ಬಾಕ್ಸ್ಗಳು ಎಲ್ಲ ಎತ್ತಿ ತುಂಬ್ಕೊಂಡು ಹೋಗ್ತಾ ಇದಾರೆ. ವಾಪಸ್ ಕೇಳಕ್ ಹೋದ್ರೆ 5,000 ಫೈನ್ ಕೇಳ್ತಾರೆ. ಹೆಂಗೆ ಕಟ್ಟೋದು ನಾವು? ಹೊಟ್ಟೆ ಬಾಡೋ 2 ತಿಂಗಳಿಂದ ಇದೇ ಮಾಡ್ತಾ ಇದಾರೆ. ಇವಾಗ ಜಾಸ್ತಿ ಮಾಡ್ತಾ ಇದಾರೆ. ಇವಾಗೂ ಮಾದೇಪುರ ಕ್ಷೇತ್ರದಲ್ಲಿ KR ಪುರಂ ಅಲ್ಲಿ ಅಯ್ಯಪ್ಪ ನಗರನಲ್ಲಿ ಕ್ಲೀನ್ ಮಾಡ್ತಾ ಇದಾರೆ. ಏನಕ್ಕೆ ಮಾಡ್ಬೇಕು ಇವರು? ಯಾವ ಸರ್ಕಾರ? ನಾವು ಇದಕ್ಕೆಲ್ಲ ಗೆಲ್ಸಿರೋದು ನಿಮ್ಮನ್ನ. ನಾನು ತಿಪ್ಪೇಸ್ವಾಮಿ ಅಂತ ದಾಸರಳ್ಳಿ ವಾರ್ಡ್. ಚಿಟ್ಚಾಟ ಮಾಡಕ್ ಹೇಳಿದಾರೆ ಅನ್ಸುತ್ತೆ. ಸರ್ ಒಂಚೂರು ಇಂದು ಫ್ರೀಡಂ ಪಾರ್ಕ್ ನಲ್ಲಿ ಆಪರೇಷನ್ ಫುಟ್ಪಾತ್ ವಿರುದ್ಧ ಪ್ರತಿಭಟನೆ ನಡೀತದೆ. ರೀಟೆಕ್ ಆಯ್ತು ಸರ್, ಒಂದ್ ಸೆಕೆಂಡ್ ಇವ್ರದೊಂದು ಬೈಟ್ ತಗೊಂಡು. ಹಾ ಒಂದ್ ಸೆಕೆಂಡ್ ಸರ್, ಒಂದ್ ಸೆಕೆಂಡ್ ಒಂದು ಬೈಟ್ ತಗೊಂಡ್ಬಿಡ್ತೀನಿ. ಹೌದಾ, ಬೈಟ್ ತಗೊಳ್ತೀರಾ? ಒಂದು ನಿಮಿಷ ಸರ್, ಒಂದ್ ಸೆಕೆಂಡ್. ಇಂದು ಬೀದಿ ಬದಿ ವ್ಯಾಪಾರಿ ಸಂಘದಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಫ್ರೀಡಂ ಪಾರ್ಕ್ ನಲ್ಲಿ. ಸದ್ಯ ನಮ್ಮೊಟ್ಟಿಗೆ ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷರು ಕೇಶವ್ ಮೂರ್ತಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಈಗಾಗಲೇ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ, ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ನಾವು ಇಷ್ಟು ಜನ ಸೇರಿ ಇವತ್ತು ಫುಟ್ಪಾತ್ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ರು. ಇವತ್ತು BBMP ಅಥವಾ GB ಅವರು ಹೋಗಿ ಎಲ್ಲ ಕಡೆ ತೆಗಿಸ್ತಿದ್ದಾರೆ. ಹಂಗಾದ್ರೆ ಏನ್ ಇದಕ್ಕೆ ಅರ್ಥ? ಸರ್ಕಾರ ಏನ್ ಮಾಡಕ್ ಹೊರಟಿದೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಇವತ್ತು ಏನು ನಮ್ಮ ಸರ್ಕಾರದ ಏನು ಭರವಸೆ ಕೊಡ್ತಾರೆ ನನ್ಗೆ ಗೊತ್ತಿನ ಏನು ಮಾಹಿತಿ ಇಲ್ಲ. ಹಿಂಗಾಗಿ ನಾವು ಇವತ್ತು ಪ್ರತಿಭಟನೆ 1000 ಗಟ್ಟಲೆ ಜನ ಬಂದಿದ್ದೀವಿ. ಇವತ್ತು ಪ್ರತಿಭಟನೆ ನಡೀತಾ ಇದೆ. ಆದರೂ ಕೂಡ ಎಲ್ಲ ಬನಶಂಕರಿ ಆಗಿರ್ಬೋದು, ಮತ್ತೆ ಇಸ್ರೋಲೇಟ್ ಆಗಿರ್ಬೋದು, ಜಯನಗರ ಆಗಿರ್ಬೋದು, ಎಲ್ಲ ಕಡೆ ಎತ್ತಂಗಡಿ ಮತ್ತೆ ಮಾಡ್ತಾ ಇದ್ದಾರೆ BBMP ಅವರು, GB ದವರು. ಇದಕ್ಕೆ ನಾವು ಮತ್ತೆ ಇದನ್ನ ಎಕ್ಸ್ಚೇಂಜ್ ಮಾಡುವಂತ ಟೈಮ್ ಬಂದಿದೆ. ಈಗ ಹೋರಾಟ ಮುಂದುವರಿಯುವಂತ ಕಾರಣಗಳಿದೆ. ಇದು ಪ್ರತಿಭಟನೆ ಮುಗಿಯೋ ತರ ಕಾಣಲಿಲ್ಲ. ಹಿಂಗಾಗಿ ಸರ್ಕಾರಕ್ಕೆ ಇವತ್ತು ಏನು ನಮ್ಮ ಬೀದಿ ವ್ಯಾಪಾರಿಗಳ ಕಷ್ಟ ಗೊತ್ತಾಗ್ತಾ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅವರು ಬೇಕಾಬಿಟ್ಟಿಯಾಗಿ ನಮ್ಮ ಬೀದಿ ವ್ಯಾಪಾರ ತೆಗೆಸುವಂತ ಕೆಲಸ ಮತ್ತೆ ಮಾಡ್ತಿದ್ದಾರೆ. ನಾವು ಇವತ್ತು ಅಂತ್ಯ ಆಗ್ಬೋದು ಅನ್ಕೊಂಡಿದೀವಿ, ಅದು ಕಾಣ್ತಾ ಇಲ್ಲ. ಹಂಗಾಗಿ ಇವತ್ತು ಬೀದಿ ವ್ಯಾಪಾರಿಗಳಿಗೆ ತುಂಬಾ ನೋವು ಅಂತ ಕೊಟ್ಟಿದ್ದಾರೆ. 1000 ಗಟ್ಟಲೆ ಜನ ಬಂದಿದ್ದಾರೆ. ಇವತ್ತು ಮತ್ತೆ ಎಕ್ಸ್ಚೇಂಜ್ ಮಾಡಿದ್ರೆ ಮತ್ತೆ ತುಂಬಾ ಜನ ಸೇರ್ತಾ ಇರ್ತಾರೆ. ಇದನ್ನ ಸರ್ಕಾರ ಒಂದು ಗಮನಿಸಿ ಇದಕ್ಕೆ ಏನಾದರೂ ಸೂಕ್ತವಾದ ಪರಿಹಾರ ಕೊಡಬೇಕಂತ ನಾನು ಈ ಮನವಿ ಮಾಡ್ತೀನಿ. ನಿಮ್ಮ ಪ್ರಮುಖ ಬೇಡಿಕೆಗಳು ಏನು ಅಂತ ಹೇಳೋದು? ನೋಡಿ, ಈಗ ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ತೀರ್ಮಾನ ಆಗಬೇಕು. ಎತ್ತಂಗಡಿ ಆಗ್ಬೇಕಾದ್ರೆ ಅದನ್ನು ಅವ್ರು ಮಾಡ್ತಾ ಇಲ್ಲ. ವೆಂಡಿಂಗ್ ಜೂನ್ ಆಗಬೇಕು. ಮತ್ತೆ ID ಕಾರ್ಡು 2 ಲಕ್ಷ ಜನ ಆಗಿದ್ದಾರೆ. ಬರೀ ಕೊಟ್ಟಿರೋ 27,000 ಜನಗೆ. ಈ ವೆಂಡಿಂಗ್ ವೆಹಿಕಲ್ ಅದರಲ್ಲಿ ಪೇಕ್ ಆಗಿದೆ, ಅದನ್ನು ಕೊಡ್ತಾ ಇಲ್ಲ. ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಗಾಡಿ ತುಂಬಾ ಚಿಕ್ಕದಿದೆ. ಕೆಲವು ಸರ್ಕಾರಗಳು ಮಾಡುವಂತ ಕೆಲಸಗಳು ಅವ್ರಿಗೆ ಅನುಕೂಲ ಆಗಂಗೆ ಮಾಡಿಕೊಟ್ರೆ ಅದು ಉಪಯೋಗ ಆಗುತ್ತೆ. ಅದು ಬೆಂಕಿ ಪಟ್ಟಣ ತರ ಇದೆ ಅದು ಗಾಡಿ. ಅದು ಏನಕ್ಕೂ ಪ್ರಯೋಜನ ಇಲ್ಲ ಗಾಡಿ. ಅದನ್ನ ಏನ್ ತಗೊಂಡು ನಾವು ಏನ್ ಮಾಡ್ಬೇಕು? ಆ ಗಾಡಿಗಳನ್ನ ಲೈಸೆನ್ಸೇ ಇಲ್ಲ. ಒಂದು ಸರ್ಕಾರ ಬಂದು ಇಷ್ಟು ವರ್ಷ ಆಗ್ತಾ ಇದೆ, 3 ವರ್ಷ ಮೇಲೆ ಆಗ್ತಾ ಇದೆ. ಒಂದು ID ಕಾರ್ಡ್ ಮಾಡಿಕೊಡಕ್ಕೆ 2 ವರ್ಷ ಮೇಲೆ ಆಗ್ತಾ ಇದೆ ಸಮೀಕ್ಷೆ ಆಗಿ. ಅದನ್ನ ಕೊಡಕ್ಕೆ ಇವತ್ತರೆಗೂ ಆಗ್ತಾ ಇಲ್ಲ. ಅದನ್ನು ಮಾಡ್ರಿ ಅಂದ್ರೆ ಮಾಡ್ತಾ ಇಲ್ಲ. ವೆಂಡಿಂಗ್ ಜೂನಿಯರ್ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ. ಬರೀ ಬೀದಿ ವ್ಯಾಪಾರ ಎತ್ತಂಗಡಿ ಮಾಡುವಂತ ಕೆಲಸ ಸರ್ಕಾರಕ್ಕೆ ಏನಕ್ಕೆ ಯಾವ ತರ ಮಾಡ್ತಾ ಇದೆ ನನ್ಗೆ ಹೊರಟಿದ್ರೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಇದು ಮುಂದೆ ಹೋರಾಟ ತುಂಬಾ ಕಠಿಣವಾಗಿ ನಡೀಬಹುದು ಅಂತ ಕಾಣುತ್ತಾ ಇದೆ ಇವತ್ತು ನಾನು ನೋಡೋ ಪ್ರಕಾರ. ಇದಕ್ಕೆ ದಯವಿಟ್ಟು ಎಲ್ಲರೂ ಬೀದಿ ವ್ಯಾಪಾರ ಸಹಕರಿಸಬೇಕು. ಸರ್ಕಾರನೇ ಇದಕ್ಕೆ ಮನವಿ ಮಾಡ್ತಾ ಇದ್ದೀವಿ ನಾವು ಈ ಮುಖಾಂತರ. ದಯವಿಟ್ಟು ಬೀದಿ ವ್ಯಾಪಾರಿಗೆ ಅನುಕೂಲ ಮಾಡಿಕೊಡಿ, ವೆಂಡಿಂಗ್ ಜೂನ್ ಮಾಡಿಕೊಡಿ, ID ಕಾರ್ಡ್ ಕೊಡಿ, ನಮ್ದು ಹಕ್ಕನ್ನ ಕೊಡಿ. ನಮ್ಗೆ ಅಕ್ಕಿದೆ, ಅದು 2015 ಕಾಯ್ದೆ ಪ್ರಕಾರ ನಮ್ಗೆ ಏನು ಅಕ್ಕಿದೋ ಅದನ್ನ ನೀವು ಕೊಡಿ. ನಮ್ಗೆ ಏನು ಗ್ಯಾರಂಟಿ ಬೇಡ. ನಿಮ್ದು ಗ್ಯಾರಂಟಿ ಸರ್ಕಾರ, ನಿಮ್ ಗ್ಯಾರಂಟಿಗಳು ಏನು ಬೇಡ ವ್ಯಾಪಾರಿಗಳಿಗೆ. ಆದ್ರೂ ನಮ್ಗೆ ಏನ್ ನಮ್ದು ವ್ಯಾಪಾರ ಮಾಡಕ್ಕೆ ಅನುಕೂಲ ಮಾಡಿಕೊಡಿ ಅಂತ ನಾನು ಈ ಮಾಹಿತಿ ಮುಖಾಂತರ ಕೇಳಕ್ ಬಯಸ್ತೀನಿ. ಇದಿಷ್ಟು ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಕೇಶವ್ ಮೂರ್ತಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದೀಪಾ, ಫ್ರೀಡಂ ಟಿವಿ ಕನ್ನಡ, ಬೆಂಗಳೂರು. ನಾನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ 13ನೇ ವಾರ್ಡು ಬೀದಿ ಬದಿ ವ್ಯಾಪಾರಿ ಕರುನಾಡು ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಒಕ್ಕೂಟದ ಅಧ್ಯಕ್ಷರು.
ನಾನು ಕೃಷ್ಣ ಬೈರೇಗೌಡರಿಗೆ ಡೈರೆಕ್ಟ್ ಆಗಿ ಒಂದೇ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಕಾನೂನು ಪ್ರತಿಯೊಬ್ಬರಿಗೂ ಕಾನೂನು ಎಲ್ಲರಿಗೂ ಅನ್ವಯಿಸುತ್ತೆ ಅಂದಮೇಲೆ 2014ರಲ್ಲಿ ಇದೇ ಕಾನೂನು ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯ ಸರ್ಕಾರಗಳು ಸೇರಿಬಿಟ್ಟು ಒಂದು ಕಾಯ್ದೆ ತಂದ್ವು. ಆ ಕಾಯ್ದೆ ಅಡಿಯಲ್ಲಿ ಏನು ಹೇಳಿದ್ರು, ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ಕಾರಣಕ್ಕೂ ವೆಂಡಿಂಗ್ ಜೂನ್ ಮಾಡಿದೊಟ್ಟು ತೆರವು ಮಾಡಕೂಡದು ಅನ್ನೋ ಒಂದು ಸೂಕ್ಷ್ಮವನ್ನು ಕೊಟ್ಟಿದ್ದಾರೆ. ಮತ್ತು ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ ಮೇಲೂ ಮತ್ತೆ ಅದೇ ಸುಪ್ರೀಂ ಕೋರ್ಟ್ ತೆರವು ಮಾಡೋದಕ್ಕೆ ಮೊದಲು ಬೀದಿ ಬದಿ ವ್ಯಾಪಾರಿಗಳ ಕಾನೂನನ್ನು ಗಮನದಲ್ಲಿಟ್ಟುಕೊಂಡು ತೆರವು ಮಾಡಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಆದರೆ ಕೃಷ್ಣ ಬೈರೇಗೌಡರು ಏನ್ ಮಾಡ್ತಾ ಇದ್ದಾರೆ, ಯಾವುದೇ ಕಾನೂನನ್ನು ಪಾಲನೆ ತಗೊಳ್ಳದೆ ಬರೀ ಜನಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಕಾನೂನು ಮಾತ್ರ ಇವ್ರು ಮುಂದಿಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ಬಟ್ ನಮಗೆ ಕಾನೂನು ಕೊಟ್ಟಿದ್ರಲ್ಲ, ಅದೇ ಕೋರ್ಟ್ ಆದೇಶ ಹೇಳ್ತಲ್ಲ, ಆ ಕಾನೂನು ಅವ್ರಿಗೆ ಕಿವಿಗೆ ಕಾಣಿಸ್ತಾ ಇಲ್ಲ ಅಥವಾ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಇನ್ನೂ ಒಂದು ಹೇಳ್ತೀನಿ, ಈ ಬೀದಿ ಬದಿ ವ್ಯಾಪಾರಿಗಳು ಇರೋದ್ರಿಂದಲೇ ಸಾಮಾನ್ಯ ಜನರ ಜೀವನ ನಡೀತಾ ಇದೆ ಮತ್ತು ರೈತರ ಜೀವನ ನಡೀತಾ ಇದೆ ಅಂತ ಮುಖ್ಯವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಯಾಕಂದ್ರೆ ಇವತ್ತು ರೈತರು ಬೆಳೆದಂತ ಬೆಳೆಗಳನ್ನ 75% ಭಾಗ ನಾವು ಪರ್ಚೇಸ್ ಮಾಡ್ತಕ್ಕಂಥವ್ರು ಇದೇ ಬೀದಿ ಬದಿ ವ್ಯಾಪಾರಿಗಳು. ಈ ಬೀದಿ ಬದಿ ವ್ಯಾಪಾರಿಗಳು ಇಲ್ಲ ಅಂದ್ರೆ ರೈತರು ಬಾಳು ಮೂರ ಬಟ್ಟೆ ಆಗೋಗುತ್ತೆ. ಈಗ ಆಲ್ರೆಡಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರೆ, ನಮ್ಮ ಪರ್ಚೇಸ್ ನಿಂತೋಗುತ್ತೆ ಅಂದ್ರೆ ಇನ್ನೂ ಹೆಚ್ಚಿನ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗುತ್ತೆ. ಈ ಮುಖಾಂತರ ಕೃಷ್ಣ ಬೈರೇಗೌಡ ತಿಳಿಸೋದಿಷ್ಟೇ, ಇದರಿಂದ ರೈತರ ಆತ್ಮಹತ್ಯೆ ಮಾಡ್ಕೊಳ್ಳಬೇಕಾಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಸಂಸಾರಗಳು ಬೀದಿಗೆ ಬರ್ತದೆ. ದಯವಿಟ್ಟು ತಕ್ಷಣ ನೀವು ಎಚ್ಚೆತ್ಕೊಂಡು ಈ ತೆರವು ಮಾಡ್ತಕ್ಕಂಥ ಕಾರ್ಯವನ್ನು ಸ್ಟಾಪ್ ಮಾಡಬೇಕು. ಜೊತೆಗೆ ಈಗ ಯಾರನ್ನ ಹೆಚ್ಚಿದಿರೋ ಬೀದಿ ಬದಿ ವ್ಯಾಪಾರಿಗಳನ್ನ ಅವ್ರಿಗೆ ತಕ್ಷಣ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರು ಒಳ್ಳೆ ಮಂತ್ರಿಗಳಿದ್ದಾರೆ, ಅವ್ರ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ. ನಾವು ಹೇಳ್ತಕ್ಕಂಥ ಅರ್ಥ ಮಾಡ್ಕೊಳ್ಳಿ, 3 ಕುಟುಂಬಗಳು ಹಾಳಾಗೋಗ್ತದೆ, ರೈತರು, ಮಧ್ಯಮ ವರ್ಗದವರು ಮತ್ತು ಫುಟ್ಪಾತ್ ವ್ಯಾಪಾರಿಗಳು. ಇಷ್ಟು ಜನನು ಹಾಳಾಗೋದಕ್ಕೆ ಬಿಡಬಾರ್ದು ಅಂತೇಳಿ ಅವರಲ್ಲಿ ಕ್ಷಮೆ ಮನವಿ ಮಾಡ್ಕೊಳ್ತೀನಿ. ತಿಪ್ಪೇಸ್ವಾಮಿ, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ, ಕರುನಾಡು ಬೀದಿ ಬತ್ತಿಗಳ ಅಧ್ಯಕ್ಷರು. ಮೇಡಮ್, ನಾವು ಜಯಮ್ಮ ಅಂತ ನಾವು ಬೀದಿ ವ್ಯಾಪಾರ ಮಾಡೋದು, ಪಾನಿಪುರಿ ನಾವು ಮಾಡೋದು. ಬೀದಿಗೆ ಹೋಗಿ ಮಾಡಿ ಅಂತಾರೆ. ನಾವು ಪಾನಿಪುರಿ ತಗೊಂಡು ಬೀದಿಗೆ ಹೋಗಕ್ಕಾಗುತ್ತಾ ಮೇಡಮ್? ತರಕಾರಿ ಅದೇ ಹೋಗ್ಬೋದು, ನಾವು ಬೀದಿಗೆ ಹೋಗಕ್ಕಾಗಲ್ಲ ಮೇಡಮ್. ನಾವೆಲ್ಲಿ ಜಾಗ ಇದೆಯಾ, ಟ್ರಾಫಿಕ್ ಇಲ್ಲ ಅಂತಾರೆ, ಗಾಡಿ ಆಕ್ಸಿಡೆಂಟ್ ಆಗುತ್ತೆ ಅಂತಾರೆ. ಮೇಡಮ್, ಎಲ್ಲಿದ್ದು ಆಕ್ಸಿಡೆಂಟ್ ಆಗುತ್ತೆ? ಸೈಡಲ್ಲೇ ಹೋಗ್ಬೇಕು, ಆಕ್ಸಿಡೆಂಟ್ ಏನೋ ಇಲ್ಲ, ಸೆಂಟ್ರಲ್ಲೂ ಆಗುತ್ತೆ. ಅದಕ್ಕೂ ನೀವು ಪರಿಹಾರ ಕೊಡ್ತೀರಾ ಹೇಳಿ? ಸೈಡಲ್ಲಿ ಇರೋದಕ್ಕೆ ನೀವು ಗಾಡಿ ಹೋಗುತ್ತೆ ಅಂತೀರಾ, ಸೆಂಟ್ರಲ್ಲೂ ಮಾಡ್ಕೊಂಬರ್ತಾರಲ್ಲ, ಅದಕ್ಕೇನು ಹೇಳ್ತೀರಾ ನೀವು? ನಿಮ್ಗೆ ಮನೇಲೆಲ್ಲ ಎಲ್ಲ ವಸತಿ ಇದೆ, ನೀವು ಹೇಳ್ತೀರಾ. ನಮ್ಗೇನಿಲ್ಲ ಮೇಡಮ್, ಅದೇ ನಮ್ಗೆ ದುಡ್ಡು ಹಾಕೋದಿಲ್ಲ. ನಾವು ಮನೇಲಿ ಮಾಡಿ ನಾವು ತಿನ್ಬೇಕು. 100 ರೂಪಾಯಿ ಬಂದೆ ಅವತ್ತು ಸಾರ್ಗಾಗುತ್ತೆ, 1 kg ಅಕ್ಕಿ ಆಗುತ್ತೆ. ನಾವು ಕಾಲು ನೋವು, ಅದರಲ್ಲೂ ನಾವು ಪಾನಿಪುರಿ ಎಲ್ಲ ಮನೇಲಿ ಮಾಡ್ಕೊಂಡು ತಗೊಂಬರ್ತೀವಿ. ನೀವು ಎತ್ತಿ ಅಂದ್ರೆ ನಾವ್ ಎಲ್ಗ ಹೋಗೋಣ? ಇಲ್ಲ ಅಂಗಡಿ ಹಾಕೊಡಿ ನಮ್ಗೆ. ನೀವು BBMP ಇರಲ್ಲ, ಕಸಕ್ಕೆ 1000 ರೂಪಾಯಿ ಕೇಳ್ತೀರಾ ತಿಂಗಳಿಗೆ, ನಾವ್ ಎಲ್ ಕೊಡೋಣ? ನಾವ್ ಮಾಡೋದು 30 ಪ್ಲೇಟ್ 50 ಪ್ಲೇಟ್ 1000. 1000ದಲ್ಲಿ ನಿಮ್ಗೆ ತಿಂಗಳಿಗೆ 800 ರೂಪಾಯಿ, ಪೊಲೀಸವ್ರಿಗೆ 20 ರೂಪಾಯಿ, ಈ ವಾರಕ್ಕೆ 100 ರೂಪಾಯಿ, ಅದೆಲ್ಲ ಕೇಳ್ತೀರಾ. ನಾವು ಇಷ್ಟೇ ಮನೆಗೆ ಎತ್ಕೊಂಡು ಹೋಗೋದೇ ಕಷ್ಟ. ಇನ್ ನಿಮ್ಗೆಲ್ಲ ಕೊಟ್ಬಿಟ್ಟು ನಾವ್ ಎಲ್ಲಿಗೆ ಹೋಗೋಣ ಹೇಳಿ? ಇನ್ನೇನಕ್ಕೆ ನೀವು ಇರೋದು ಸರ್ಕಾರ ಹೇಳಿ? ನಮ್ ದುಡ್ಡು ಕೊಟ್ಟೆ ನಮ್ಗೆ ಟಿಕೆಟ್ ಕೊಡ್ತೀರಾ, 2000 ಕೊಡ್ತೀರಾ. ಇವಾಗ ಏರ್ಕೆ ಎಲ್ಲ ಜಾಸ್ತಿ ಮಾಡಿದಿರಲ್ಲ, ಅದನ್ನೇ ಕಮ್ಮಿ ಮಾಡಿ, ಎಲ್ಲರಿಗೂ ಒಂದೇ ಆಗುತ್ತೆ. 2000 ಬೇಡ, ಇದು ಬೇಡ, ಬಸ್ಸು ಫ್ರೀ ಬೇಡ, ಅದನ್ನೇ ಕೊಡಿ. ನಮ್ಗೆ ಎಣ್ಣೆ ಕಮ್ಮಿ ಮಾಡಿ, ಅಕ್ಕಿ ಕಮ್ಮಿ ಮಾಡಿ. ನಾವು ಬಡವರು ಸಾಲ ಮಾಡ್ತೀವಿ, 10 ರೂಪಾಯಿ ಬಡ್ಡಿ ಸಾಲ ಮಾಡಿ ನಾವು ವ್ಯಾಪಾರ ಮಾಡ್ತೀವಿ. ನಾವು ಇದನ್ನ ನಂಬ್ಕೊಂಡು ಸಾಲ ಮಾಡಿರ್ತೀವಿ. ನಾವು ಸಾಲದ ಸುಮ್ನೆ ಬಿಡ್ತಾರೆ ಮೇಡಮ್ ನಮ್ಮನ್ನ. ನೀವೇನೇನ ಮಾಡ್ಕೊಳ್ಳಿ, ನಮ್ಗೆ ಕೊಡಿ ಅಂತಾರೆ. ಅವಾಗ ನಾವ್ ಏನ್ ಮಾಡ್ಬೇಕು? ನೇಣು ಹಾಕೊಬೇಕು. ಅದರಿಂದ ನಿಮ್ಗೇನ್ ಸಿಗುತ್ತೆ? ನಿಮ್ಮ ಹೆಂಡತಿ ಮಕ್ಳು ಚೆನ್ನಾಗಿರ್ತಾರಲ್ವಾ? ಅವಾಗ ಬೀದಿ ವ್ಯಾಪಾರ ಮಾಡೋದು ಹೋಗ್ಬಿಡ್ಬೇಕು, ಅವ್ರ ಮಕ್ಳು ಹಾಳಾಗಿ ಹೋಗ್ಬಿಡ್ಬೇಕು. ನಮ್ಗೆ ಮಕ್ಳಿದ್ದಾರೆ, ನಾವು ಅವ್ರ ಮೇಲೆ ಹೋಗಲ್ಲ. ನಾವು ದುಡ್ಡಿ ನಮ್ ಶಕ್ತಿ ಇರೋವರೆಗೂ ನಾವು ತಿನ್ನಾನ ಅಂತೀವಿ. ನಮ್ಮ ಮಕ್ಕಳ ಮೇಲೆ ನಾವು ಹೋಗಲ್ಲ. ಅವ್ರು ಕೆಲ್ಸಕ್ಕೆ ಹೋಯ್ತಾರೆ, ನೋಡಿದಿರಲ್ಲ ನಿಮ್ಗೆ ಈ ಕಾಲದಲ್ಲಿ. ನಾವು ದುಡ್ಡಿ ನಾವು ತಿನ್ನುವಾಗ ನೀವೇನಕ್ಕೆ ಆ ತರ ಮಾಡ್ತೀರಾ? ಬಡವ್ರ ಮಕ್ಕಳು ಅವಾಗಿಂದ ವ್ಯಾಪಾರ ಮಾಡಿರೋದು ನಿಮ್ಗೆ ಡಿಸ್ಟರ್ಬ್ ಆಗಿಲ್ವಾ? ಇವಾಗ ಡಿಸ್ಟರ್ಬ್. ನೀವು ಮಾಲ್ಗಳು ಕಟ್ತೀರಾ, ನಿಮ್ ತಾ ದುಡ್ಡಿದೆ ಮಾಲ್ಗಳು ಕಟ್ತೀರಾ. ನಿಮ್ ಮಾಲ್ಗಳು ಪಕ್ಕ ಚಿಕ್ಕ ಅಂಗಡಿ ಇರಬಾರ್ದು ಅಂತೀರಾ ಅಲ್ವಾ? ನೀವ್ ಯಾಕೆ ಕಟ್ತೀರಾ? ಬಡವ್ರಿಗೆ ಮಾಡ್ಕೊಡಿ, ಮಾಲಲ್ಲೇ ಜಾಗ ಮಾಡ್ಕೊಡಿ. ನಿಮ್ಗೆ ಮನೇಲಿ ದುಡ್ಡು ಇಲ್ವಾ? ನೀವು ಗೆದ್ದಿಲ್ವಾ? ನೀವು ಓಟ್ ಹಾಕ್ಸ್ಕೊಂಡಿಲ್ವಾ? ದುಡ್ಡಿಲ್ವಾ ನಿಮ್ ತವ? ನೀವು ಬದುಕಿ, ಮಾಲ್ ಯಾಕೆ ಕಟ್ತೀರಾ? ಆ ಜಾಗದಲ್ಲೇ ನೀವು ಒಂದು ಗಾಡಿ ಆಗೋಲ್ಲ, ಸರ್ಕಾರ ಅಂತ ಒಂದು ಇದ್ ಮಾಡ್ಕೊಡಿ, ಬದುಕಂತಾರೆ. ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ. ಜಯಮ್ಮ ಅಂತ. ಸುಶೀಲಾ ಅಂತ. ಮೇಡಮ್, ನಾವು ಸುಶೀಲಾ ಅಂತ ರಾಜಗೋಪಾಲ್ ನಗರ ಪೀಣ್ಯ 2nd ಸ್ಟೇಜಿಂದ ಬಂದಿದ್ದೀವಿ. ಮೇಡಮ್,
ತರಕಾರಿ ವ್ಯಾಪಾರ ಮಾಡಿದ್ರೆ ನಮ್ಮ ಜೀವನ. ಯಾಕೆಂದ್ರೆ ನಾವು 5-6 ಜನ ಸಾಕ್ಬೇಕು ತರಕಾರಿ ವ್ಯಾಪಾರ ಮಾಡಿ. ಯಾಕೆಂದ್ರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರನ್ನೂ ಸಾಕ್ಬೇಕು. ಇದರಿಂದಲೇ ನಮ್ಮ ಜೀವನ. ನೀವು ಎತ್ತಿಸ್ಬಿಟ್ರೆ ಇವರು ನಾವ್ ಯಾಕೆ ಹೇಳ್ರಿ ಓಟಾಗಿ ಗೆಲ್ಸಿರೋದು, ನಮ್ಗೊಂದು ಸಹಾಯ ಮಾಡ್ತಾರೆ ಅಂತ ನಾವ್ ಇದ್ ಮಾಡಿದೀವಿ. ಅದ್ ಬಿಟ್ಬಿಟ್ಟು ಇವ್ರೇನ್ ಮಾಡ್ತಾರೆ, ನಮ್ಮಂತ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದ್ರೆ ಏನ್ ಮಾಡೋದು? ನಾವು ಫುಟ್ಪಾತ್ ಮೇಲೆ ಜೀವನ ಮಾಡ್ಬೇಕು. ನಮ್ಗೆ ಅಂಗಡಿ ಮಾಡ್ಕೊಳೋವಷ್ಟು ಕೆಪಾಸಿಟಿ ಇಲ್ಲ. ಫುಟ್ಪಾತ್ ಹೌದು, ಒಳ್ಳೇದು ತೆರವು ಮಾಡಿಸ್ತಾ ಇರೋದು ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತೆರವು ಮಾಡಿಸ್ಲಿ ಮೇಡಮ್ ಅವರೇ, ಬೇಡ ಅನ್ಲಿಲ್ಲ. ಅಂದ್ರೆ ನಾವು ಜನಕ್ಕೆ ತೊಂದರೆ ಕೊಡಲ್ಲ ಮೇಡಮ್ ಅವರೇ, ತೊಂದರೆ ಕೊಟ್ಟಿಲ್ಲ. ಯಾಕೆಂದ್ರೆ ನಾವು ಮಾಡೋದು ಫುಟ್ಪಾತ್ ಇಂದ ಮೇಲಕ್ಕೆ. ಯಾಕೆಂದ್ರೆ ನಾವು ಜನಕ್ಕೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಆಕ್ಸಿಡೆಂಟ್ ಆಗ್ತವೆ, ಒಪ್ಕೊಂತೀನಿ. ಆದ್ರೆ ಆಕ್ಸಿಡೆಂಟ್ ಆಗ್ತವೆ, ಯಾರು ಆಗೋದಿಲ್ಲ ಈ ಮಾಡೋದಿಲ್ಲ ಅಂದ್ರೆ ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ. ನಾವು ಫುಟ್ಪಾತ್ ಇಂದ ಇನ್ನ ಹಿಂದಕ್ಕೆ ಹಾಕೊಂಡಿದೀವಿ ಹೊರತು ಮುಂದಕ್ಕಂತೂ ಹಾಕೊಂಡಿಲ್ಲ. ಯಾರ ಜನಕ್ಕೂ ನಾವು ತೊಂದರೆ ಮಾಡಿಲ್ಲ. ಏನಂದ್ರೆ ನಮ್ಮಂತವ್ರು ಹೊಟ್ಟೆ ಮೇಲೆ ಹೊಡೆದ್ರೆ ಅವ್ರಿಗೆ ಏನ್ ಸಿಗುತ್ತೆ ಮೇಡಮ್ ಅವರೇ ಹೇಳ್ರಿ? ನಾವು ತುಂಬಾ ಕಷ್ಟದಲ್ಲಿದ್ದೀವಿ. ನಾವು ಅಂಗಡಿ ತಗೊಳೋಷ್ಟು ಕೆಪಾಸಿಟಿ ನಮ್ಗಿಲ್ಲ. ಗಾಡಿ ಮೇಲೆ ಹಾಕೊಂತೀವಿ, ಮತ್ತೆ ತಳ್ಕೊಂಡು ಹೋಗಿ ಹಿಂದಕ್ಕೆ ನಿಲ್ಸ್ಕೊತೀವಿ. ದಯವಿಟ್ಟು ನಮ್ಗೆ ಒಂದು ಇದ್ ಮಾಡಿ ಕೊಡಕ್ಕೆ ಹೇಳಿ ಮೇಡಮ್ ಅವರೇ, ತುಂಬಾ ನಾವು ಕಷ್ಟದಲ್ಲಿದ್ದೀವಿ. ಸುಶೀಲಾ. ನೀಲ್ಸಂದ್ರದಿಂದ ಬಂದಿರೋದು ಮೇಡಮ್ ನಾವು. ನೀಲ್ಸಂದ್ರದಿಂದ ಬಂದಿರೋದು ನಾವು. ನಮ್ಮ ಸುಮಾರು 20 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಮೇಡಮ್. ನಾವು ತಳ್ಳೋ ಗಾಡಿನಲ್ಲೇ ವ್ಯಾಪಾರ ಮಾಡೋದು. ಬೆಳಗ್ಗೆ ತಗೊಂಡು ಬರ್ತೀವಿ, ಸಂಜೆ ಹೋಗ್ಬಿಡ್ತೀವಿ, ಅಲ್ಲೇ ಕ್ಲೀನ್ ಮಾಡ್ಕೊಳ್ತೀವಿ. ಏನು ಯಾರು ತೊಂದರೆ ಇಲ್ಲ ಸರ್. ಅದು ಡಿಸ್ಟೆನ್ಸ್ ಇದೆ ಮೇಡಮ್. ಒಂದು ಗಾಡಿ ಇಲ್ಲಿ ಇರುತ್ತೆ, 10 ಮೀಟರ್, ಒಂದು 10 ಅಡಿ ಗ್ಯಾಪ್ ಇರುತ್ತೆ, ಒಂದೊಂದು ಗಾಡಿ ಇರುತ್ತೆ. ಸುಮಾರು 4-5 ಟೂ ವೀಲರ್ಗಳ ಪಾರ್ಕಿಂಗ್ ಮಾಡ್ತಾರೆ, ಏನು ತೊಂದರೆ ಇರಲ್ಲ. ಆಮೇಲೆ ನಾವು ಮುಂದೆನೂ ಬರಲ್ಲ. ಆವಾಗ ವಯಸ್ಸಲ್ಲಿ ಬರ್ತಾರೆ, ಹಿಂದೆ ಹೋಗ್ಬಿಡಿ ಅಂತಾರೆ ಸರ್ ಮೇಡಮ್. ಅದಕ್ಕೆ ನಾವು ಹಿಂದೆನೂ ಹೋಗ್ಬಿಡ್ತೀವಿ. ಏನು ಅದು ತೊಂದರೆ ಇಲ್ಲ ಸಾರ್ವಜನಿಕಕ್ಕೆ. ಈಗ ಸಂದಿನಲ್ಲಿ ಹೋಗಂದ್ರೆ ಆ ಸಂದಿನಲ್ಲಿ ಬಿಡಲ್ಲ ಮೇಡಮ್. ಯಾಕಂದ್ರೆ ಮನೆಯವರು ಇರ್ತಾರೆ, ಅವ್ರಿಗೆ ನಾವು ಸರ್ಕಾರ ಮುಂದೆ ಏನು ಹೇಳೋದಂದ್ರೆ, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು 23ನೇ ವರ್ಷ ಟೌನ್ ಹಾಲ್ನಲ್ಲಿ ಮೀಟಿಂಗ್ ನಡೀತು ನಮ್ದು. ಆ ಮೀಟಿಂಗ್ನಲ್ಲೇ ಅವರೇ ಹೇಳಿದ್ರು, ಈ ದೇಶ ಕಟ್ಟವ್ರೆ ಈ ಫುಟ್ಪಾತ್ ಇಂದ ವ್ಯಾಪಾರ ಮಾಡವ್ರೆ ಅಂತ. ಈಗ ಅವ್ರು ಏನು ಮಾತಾಡ್ತಾ ಇಲ್ಲ ಮೇಡಮ್. ಅವರು ಸ್ವಲ್ಪ ನಮ್ಗೆ ಮಾತಾಡ್ಬಿಟ್ಟು ಸನ್ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬ್ರಿಗೆ ಹೇಳಿ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಮೇಡಮ್. ಅಲ್ಲಿ ಮಾರ್ಕ್ ಮಾಡಿಕೊಡ್ಬೇಕು. ಈಗ ಹೊರಗಡೆಯಿಂದ ಬರ್ತಾರೆ ಅಂದ್ರೆ ಹೊರಗಡೆಯಿಂದ ಯಾರು ಬರಲ್ಲ ಮೇಡಮ್.